ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನಿವತ್ತು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ದೋಸೆ ಬ್ಯಾಟರ್ ಇತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಕ್ಯಾರೆಟ್ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಪಾಪುಗೆ. ನಾನು ಎಲ್ಲ ಜೀನಿ ಎಲ್ಲ ಕುಡಿದೆ. ಸೊ ಈಗ ಪಾಪುಗೆ ದೋಸೆ ಮಾಡಿಕೊಡ್ತಾ ಇದ್ದೀನಿ, ಕ್ಯಾರೆಟ್ ದೋಸೆ. ಈ ಥರ ಮಕ್ಳಿಗೆ ಕೊಡೋದ್ರಿಂದ ಹೆಲ್ತಿಯಾಗಿರುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ, ಟೇಸ್ಟಿ ಕೂಡ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ಥರ ಮಾಡಿ ಕೊಡಿ, ಆಗ ಅವ್ರಿಗೆ ಖುಷಿಪಟ್ಟು ತಿಂದ್ಕೊಳ್ತಾರೆ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ, ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಗ ನನ್ನ ಆಲ್ ವೀಡಿಯೋಸು ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಸೊ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು, ಓಕೆನಾ. ಆ್ಯಂಡ್ ನೋಡ್ತಿರೋರು ಕೊನೆವರೆಗೂ ನೋಡ್ತೀರಪ್ಪ, ಆದರೆ ಲೈಕ್ ಮಾಡಲ್ಲ, ಖಂಡಿತ ಒಂದು ಲೈಕ್ ಕೊಡಿ ಇಷ್ಟ ಆದರೆ. ಆ್ಯಂಡ್ ಅದಾದಮೇಲೆ ನಾನು ಮಧ್ಯಾಹ್ನದ ಊಟಕ್ಕೆ ನುಗ್ಗೆ ಸೊಪ್ಪಿನ ಹೆಸರು ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಸಿಕ್ಕಾಪಟ್ಟೆ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ಫೈನಲಿ ಅಡುಗೆ ಎಲ್ಲ ಆಯಿತು. ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಅಡುಗೆ ಮಾಡಿಕೊಂಡು ನನ್ನ ಹತ್ರ ಟ್ರೈಪೋಡು ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಕೈಯಲ್ಲೇ ಇಟ್ಕೊಂಡು ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸೊಪ್ಪಿನ ಪಲ್ಯ, ಹೆಸರು ಮತ್ತು ರಾಗಿ ಮುದ್ದೆ ರೆಡಿ ಆಯಿತು. ಅಮ್ಮಂಗೆ ಕೊಟ್ಟೆ ಊಟ ಮಾಡೋದಕ್ಕೆ. ಈಗ ಪಾಪುಗೆ ಇದಕ್ಕೆ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕಿ ಅವಳಿಗೆ ಈ ಥರ ಮಾಡಿ ಕೊಟ್ಟರೆ ಅವಳು ಆರಾಮಾಗಿ ಆಟ ಆಡ್ಕೊಂಡು ತಿಂದ್ಕೊತಾಳೆ. ಸೊ ಇಲ್ಲಿ ನಾವಿರೋ ಹತ್ರ, ಏರಿಯಾದ ಹತ್ರ ಗಣೇಶನ ವಿಸರ್ಜನೆ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಫುಲ್ಲು ರೋಡೆಲ್ಲ ತುಂಬ ಜನ ಸೇರಿಕೊಂಡಿದ್ರು. ಸೊ ನಾನು ಒಳಗಡೆನೇ ಇದ್ದೆ, ಈಗ ಬಂದೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಂಡೆ. ಆ್ಯಂಡ್ ಗಣೇಶ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಯಾಕೆಂದರೆ ನಾನು ಗಣೇಶನಿಗೆ ಅಷ್ಟೇನು ನಾನು ಇದು ಮಾಡೋದಿಲ್ಲ. ನನಗೆ ರಾಘವೇಂದ್ರ ಸ್ವಾಮಿ ಇಷ್ಟ. ಏನಪ್ಪ ಅಂತಂದರೆ ಗಣೇಶನಿಗೆ ಪೂಜೆ ಮಾಡ್ತೀನಿ, ಮಾಡಲ್ಲ ಅಂತ ಏನಿಲ್ಲ. ಗಣೇಶ ದೇವಸ್ಥಾನಕ್ಕೂ ಕೂಡ ಹೋಗ್ತೀನಿ. ನನಗೆ ಅವಾಗೇ ಇಲ್ದಿರೋ ಪ್ರೀತಿ ಇವಾಗ ಗಣೇಶನ ನೀರಿಗೆ ಬಿಡ್ತಾರಲ್ವ, ಆ ಟೈಮಲ್ಲಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದು ಯಾಕೋ ಗೊತ್ತಿಲ್ಲ, ಒಂಥರ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಅದೇನು ಅಂತಲೇ ಗೊತ್ತಿಲ್ಲ. ಯಾವಾಗಲೂ ಅಷ್ಟೇ, ನಾನು ಅಷ್ಟು ಗಣೇಶ ಲವರ್ ಅಲ್ಲ, ಆದ್ರೂ ಗಣೇಶನ ನೀರಿಗೆ ಬಿಡೋ ಟೈಮಲ್ಲಿ ಈ ಥರ ತಗೊಂಡೋಗ್ತಾರಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಸೊ ಆದಷ್ಟು ನೀರಲ್ಲಿ ಹಾಕುವಾಗ ನೋಡಿ ಮಾಡಿ ಹಾಕಿ. ಈಗೆಲ್ಲ ವೀಡಿಯೋದಲ್ಲಿ ನೋಡ್ತಾ ಇದ್ದರೆ ಒಂಥರ ಬೇಜಾರಾಗುತ್ತೆ. ವೀಡಿಯೋದಲ್ಲಿ ಗಣೇಶನ ಸುಮ್ಮನೆ ಎತ್ತಿ ಎತ್ತಿ ಎಸಿತಾ ಇರ್ತಾರೆ. ಬಂದು ಸ್ಟಾರ್ಟಿಂಗ್ ಇರೋ ಪ್ರೀತಿ ಕೊನೆಗಂಟ ಪ್ರೀತಿನೇ ಇರಲ್ಲ, ಆ ಥರ ಮಾಡ್ತಾರೆ ಈ ಜನಗಳು. ಸೊ ಆದಷ್ಟು ಸೇಫಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ತಗೊಂಡೋಗಿ ನೀರಲ್ಲಿ ಬಿಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲೆಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಕುಣಿತಾಯಿದ್ರು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನಾವು ಈ ಥರ ಯಾಕಿರೋದಕ್ಕಾಗೋದಿಲ್ಲ ಅಂತ ಅನಿಸುತ್ತೆ ಒಂದೊಂದು ಸಲ. ಆ್ಯಂಡ್ ನಾವು ಚಿಕ್ಕವರಾಗೇ ಇರಬೇಕಿತ್ತು. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು. ಯಾರು ಬಂದಿರೋದು ಪಾಪ ಮನೆಗೆ? ಯಾರು ಬಂದಿರೋದು?
ಏಯ್ ದಿವಿ ಕಸಾಕಕ್ಕೆ ಹೋಗ್ಬಿಟ್ಟು ಬರ್ರಿ ಒಳ್ಳೇದಾಗಲಿ. ಓಕೆ ಗಾಯ್ಸ್, ಇಲ್ಲಿ ದಿವ್ಯಾ ಮತ್ತು ನಿಶಾ ಬಂದರು ದುರ್ಗಾಯಿಂದ. ಈಗ ಪೂಜೆ ಕೂಡ ಆಯಿತು, ಹುಣ್ಣಿಮೆ ಇತ್ತಲ್ವ, ಸೊ ಹಾಗಾಗಿ ಪೂಜೆ ಕೂಡ ಆಯಿತು. ಅದಾದಮೇಲೆ ನಾನು ಅಡುಗೆ ಕೂಡ ರೆಡಿ ಮಾಡಿದೆ. ಬೇಳೆ ಸಾರು, ಅನ್ನ ಮತ್ತು ಶಾವಿಗೆ ಪಾಯಸ ಮಾಡಿದೆ. ಈಗ ಊಟ ಮಾಡಿಕೊಂಡು, ಈಗ ದಿವ್ಯಾ ನಿಶಂಗೆ ಊಟಕ್ಕೆ ಕೊಟ್ಟು ನಾವು ಊಟ ಮಾಡಿಕೊಂಡು ಈಗ ಗಣೇಶ ನೋಡೋಣ. ಕಡಲೆಕಾಯಿ ಮಂಡಿಲಿ ಅಂದರೆ ನಮ್ಮ ಹಿರಿಯೂರಲ್ಲಿ ಕಡಲೆಕಾಯಿ ಮಂಡಿಲಿ ತುಂಬ ಚೆನ್ನಾಗಿ ಗಣೇಶನ ಇಡ್ತಾರೆ ವರ್ಷ. ಸೊ ಆಲ್ಮೋಸ್ಟ್ ಅಕ್ಕಪಕ್ಕ ಹಳ್ಳಿಲಿರೋರಿಗೆಲ್ಲ ಗೊತ್ತಿರುತ್ತೆ, ದೂರ ಇರೋರಿಗೆ ಹೇಳ್ತಾ ಇದ್ದೀನಿ, ಆಮೇಲೆ ಕಮೆಂಟ್ ಮಾಡಬೇಡಿ ನಮಗೇನು ಗೊತ್ತಿಲ್ವಾ ಅಂತ. ಸೊ ನಾವಿವಾಗ ಕಡಲೆಕಾಯಿ ಮಂಡಿಗೆ ಹೋಗ್ತಾ ಇದ್ದೀವಿ ಗಣೇಶನ ನೋಡೋಣ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಮಾತ್ರ ಹಿರಿಯೂರಲ್ಲಿ. ಒಂಥರ ಖುಷಿ ಆಗುತ್ತೆ ಆ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ದರೆ. ರೋಡಲ್ಲೆಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ರು. ಸೊ ನಾವು ಕೂಡ ಈಗ ನಡ್ಕೊಂಡು, ಇಲ್ಲೇ ಮನೆ ಹತ್ರನೇ ಅಲ್ವಾ, ಸೊ ಹಾಗಾಗಿ ಹೋಗಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಗಣೇಶನ ನೋಡೋದಕ್ಕೆ. ಎಂಟ್ರೆನ್ಸಲ್ಲಿ ಈ ಥರ ಬೋರ್ಡ್ ಹಾಕಿದ್ರು. ಆ್ಯಂಡ್ ಇಲ್ಲಿ ನಮ್ಮ ಸುಧಾಕರ್ ಸರ್ ಕೂಡ ಫೋಟೋ ಕೂಡ ಹಾಕಿದ್ರು. ಆ್ಯಂಡ್ ಡೆಕೋರೇಷನ್ ನೋಡಿ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವುದೇ ಒಂದು ಈವೆಂಟ್ಸ್ ಆಗಲಿ ಲೈಟಿಂಗ್ಸಿಂದನೇ ಅದು ಹೈಲೈಟಾಗಿ ಕಾಣೋದು. ತುಂಬ ಚೆನ್ನಾಗಿ ಮಾಡಿದರು. ನಾನು ಲಾಸ್ಟ್ ಇಯರ್ ಕೂಡ ಬಂದಿದ್ದೆ. ಸೊ ಹಳೆ ಲಾಗಲ್ಲಿ ನೀವು ಹೋಗಿ ಚೆಕ್ ಮಾಡಿ ನೋಡಿ. ಆ್ಯಂಡ್ ನೀವು ಕೂಡ ಬಂದಿದ್ರ ಅನ್ನೋದು ಕೂಡ ಕಮೆಂಟ್ ಮಾಡಿ. ಹೆಂಗೆ ಚೆನ್ನಾಗಿತ್ತೊಳೆ ಜಾತ್ರೆ ಥರ. ಅದೇ ರೀತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಯಾವಿ ಕೆಲವರ ಚಿತ್ರ ನಟರಾದ ರಘುರಾಮ್ ಅವರು ಮತ್ತು ನಿರ್ಮಾಪಕರು ಆಗಮಿಸಿದ್ದಾರೆ. ಭಕ್ತಾದಿಗಳು ಹಾಗೂ ಭಕ್ತಾದಿಗಳು ಈ ಕಡೆ ನೋಡು. ಪ್ರಸಾದ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಧನ್ಯವಾದಗಳು. ಇನ್ನೇನು ಕೆಲವು ಸೆಕೆಂಡ್ಗಳಲ್ಲಿ ತುಮಕೂರಿನ ಹಾಗೂ ಕರ್ನಾಟಕದ ಸುಪ್ರಸಿದ್ಧ ಒದಗಿಸಿಕೊಳ್ಳಿ ಬಂದದಂತ ರಾಮು ಆರ್ಟಿಸುವ ರಾಮು ಮೆಲೋಡೀಸ್
ಈ ಒಂದು ರಸಮಂಜರಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಕಲಾ ರಸಿಕರು ಬಂದು ಈ ಒಂದು ರಸಮಂಜರಿ ಕಾರ್ಯಕ್ರಮ ಓಕೆ ಗಾಯ್ಸ್, ಫೈನಲಿ ಮನಸ್ಸು ಮಾಡಿ ನಮ್ಮ ನಿಶಾ ಬಲವಂತಕ್ಕೆ ಫೈನಲಿ ಒಂದು ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇದ್ರ ಹೆಸ್ರೇನು ಅಂತ ನಮ್ಮ ಅಪ್ಪಣೆಗೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಫಸ್ಟ್ ಟೈಮ್ ನಾನು ಇದನ್ನು ಆಡಿದ್ದು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆದರೆ ಆಡುವಾಗಂತೂ ಜೀವ ಬಾಯಿಗೆ ಬಂದುಬಿಟ್ಟಿತ್ತು. ಕ್ರೇಜಿ ಗೇಮ್ ಗೈಸ್ ಇದಂತೂ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂಥರ. ಬಟ್ ಹೆವಿ ಭಯನೇ ಆಗುತ್ತೆ. ಯಾರಾದರೂ ಹಾರ್ಟ್ ಅಟ್ಯಾಕ್ ಇರೋರು ಖಂಡಿತ ಹೋಗೋದಕ್ಕೆ ಹೋಗಬೇಡಿ. ಈ ಗೇಮೆಲ್ಲ ಸಖತ್ತು ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತು ನನಗೆ. ಬಟ್ ಚೆನ್ನಾಗಿತ್ತು ಒಂಥರ. ಯಾರಾದರೂ ಸ್ವಲ್ಪ ಧೈರ್ಯ ಇರೋರು ಹೋಗಿ ಕೂತ್ಕೊಂಡು ಆಡ್ಬೋದು. ಆ್ಯಂಡ್ ಇದನ್ನು ರಂಕಲ್ ರಾಟಿ ಅಂತಾರಲ್ಲ, ಇದನ್ನು ಆಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ನನಗೆ ಧೈರ್ಯ ಸಾಲದು. ಸೊ ಹಾಗಾಗಿ ಪಾಪು ಕೂಡ ಇದ್ಲಲ್ವ, ನಾವು ಹೋಗಿ ಆಡಿ ಬರೋ ಅಷ್ಟರಲ್ಲಿ ಪಾಪು ಕೂಡ ಅಳ್ತಾಳೆ. ಸೊ ಹಾಗಾಗಿ ಆಡೋದಕ್ಕೆ ಹೋಗಲಿಲ್ಲ. ಅದೊಂದು ಗೇಮ್ ಆಡಿದ್ವಿ. ಅಷ್ಟರಲ್ಲಿ ಮಳೆ ಬಂತು. ಇಲ್ಲಿ ಸೈಡಲ್ಲೆಲ್ಲ ನಿಂತ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ. ಆ್ಯಂಡ್ ಪಾಪ ಎಲ್ಲರೂ ಮಳೆಯಲ್ಲಿ ನೆಂದ್ಕೊಂಡೇ ಆಟ ಆಡ್ತಾಯಿದ್ರು. ಸದ್ಯ ನಾವು ಆಡಿಕೊಂಡು ಕೆಳಗಡೆ ಬಂದ್ವಿ. ಮಳೆನೂ ಸ್ಟಾರ್ಟ್ ಆಯಿತು. ಸೊ ಈಗ ಏನಾದರೂ ಸ್ವಲ್ಪ ಏರ್ ಆ್ಯಕ್ಸಸರೀಸ್ ಬೇಕಿತ್ತು, ಅದಕ್ಕೆ ತಗೊಳ್ಳೋಣ ಅಂತೇಳಿ ಬಂದ್ವಿ. ಸೊ ಈಗ ಮುಗಿಸ್ಕೊಂಡು ನಾವು ರಿಟರ್ನು ದುರ್ಗಕ್ಕೆ ಹೋಗಬೇಕು. ಸೊ ಕೊನೆವರೆಗೂ ವೀಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು. ಆ್ಯಂಡ್ ನಮ್ಮ ಹಿರಿಯೂರಲ್ಲಿ ಯಾರಾದರೂ ಕಡಲೆಕಾಯಿ ಮಂಡಿಗೆ ಹೋಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಯ್ ಅಂತ. ಸೊ ನಮಗೂ ನಮ್ಮವ್ರು ಸಿಕ್ಕರು ಅಂತ ಖುಷಿ ಆಗುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಇತ್ತು ಕೂಡ ಪಾಪ. ಅದರಲ್ಲೇ ಎಲ್ಲರೂ ಶಾಪಿಂಗ್ ಮಾಡ್ತಾಯಿದ್ರು. ಸೊ ನಾವು ಕೂಡ ಒಂದಷ್ಟು ಶಾಪಿಂಗ್ ಮಾಡಿ ಸೊ ಮನೆಗೆ ಹೊರಟ್ವಿ. ಹಾಂ, ಪಾರ್ಸಲ್ ಕಟ್ ಮಾಡಿಕೊಡಿ. ಓಕೆ ಗೈಸ್, ಈಗ ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ಗಣೇಶ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿಕೊಂಡು. ಒಂದು ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು. ಅಂದರೆ ಏರ್ ಆ್ಯಕ್ಸಸರೀಸ್ ಆ ಥರದ್ದು ಅಷ್ಟೇ ನಾವು ತಗೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಈಗ ಮತ್ತೆ ನಾವು ದುರ್ಗಕ್ಕೆ ರಿಟರ್ನ್ ನೋಡಬೇಕು ಮನೆಯಿಂದ. ಒಂದು ಲಗೇಜ್ ಇದೆ ತಗೊಂಡು ಮತ್ತೆ ಈಗ ದುರ್ಗಕ್ಕೆ ಹೋಗೋವಂಥ ಪ್ಲ್ಯಾನು. ಸೊ ಈಗಾಗಲೇ 9 ಗಂಟೆ ನೈಟು. ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ಬಸ್ಸು ಬರ್ತಾ ಇಲ್ಲಂತೆ. ಯಾಕೆ ಅಂತ ಗೊತ್ತಿಲ್ಲ. ಸೊ ಈ ಕಡೆ ಮೇನ್ ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ಬಸ್ಸಿಗೋಸ್ಕರ. ಸೊ ಈಗ ನಮ್ಮ ದುರ್ಗಕ್ಕೆ ಬಸ್ ಕೂಡ ಬಂತು. ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ನಾನು ಲಾಗ್ ಕಂಟಿನ್ಯೂ ಮಾಡೋಕ್ಕಾದರೆ ಖಂಡಿತ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕೊನೆವರೆಗೂ ನೋಡಿ. ಫೈನಲಿ ಬಂದ್ವಿ ಗಾಯ್ಸ್. ಫೈನಲಿ ಬಂದ್ವಿ. ಆಟೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಆಟೋ ಬರ್ತಾ ಇಲ್ಲ. ಅಲ್ಲಿ ಆಟೋ ಸಿಕ್ತು, ಹೋಗ್ತಾ ಇದ್ದೀವಿ. 11ನೇ ಕ್ರಾಸ್ ಬರತ್ತೆ ಇಲ್ಲ.
ಓಕೆ ಗೈಸ್, ಫೈನಲಿ ನಾವು ಮನೆ ರೀಚ್ ಆದ್ವಿ. ಸೊ ನಮ್ಮ ವಿಸ್ಕಿ ಅಲೆ ಇಲ್ಲಿ ಬಾಗಿಲ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದ ನಮ್ಮ ವಿಸ್ಕಿ. ಇವತ್ತಿನ ಸ್ನಾನ ಮಾಡಿಸಿತ್ತಂತೆ ನಮ್ಮ ಮಾವ, ಅದನ್ನೇ ಹೇಳ್ತಾ ಇತ್ತು. ಸೊ ಬಂದಿದ್ದ ತಕ್ಷಣ ಎಲ್ಲರೂ ಹಿಂದೆ ಅಡ್ಡಾಡ್ತಾ ಇದ್ದ. ಇಲ್ಲಿ ಬಂದ ತಕ್ಷಣ ಬಂದಿಲ್ಲಿ ನನ್ನ ಹತ್ರನೂ ಕೂಡ ಬಂದ. ಸೊ ನನಗೆ ಆ್ಯಕ್ಚುಲಿ ನಾಯಿ ಕಂಡ್ರೆ ಅದೇನೋ ಗೊತ್ತಿಲ್ಲ, ನಾಯಿ ಬೆಕ್ಕು ಈ ಥರ ಎಲ್ಲ ಅಂದರೆ ನನಗೆ ಅಷ್ಟು ಆಗೋದಿಲ್ಲ. ವಿಸ್ಕಿ ಅಂದರೆ ಚೆನ್ನಾಗೆ ಒಂಥರ ಅಡ್ಜಸ್ಟ್ ಆಗಿದ್ದಾನೆ. ಸೊ ಫೈನಲಿ ಈಗ ಪಾಪುನ ಮಲಗಿಸ್ಬೇಕು. ನಾನು ಕೂಡ ಈಗ ಫ್ರೆಶ್ ಅಪ್ ಆಗಬೇಕು, ಮುಖ ತೊಳಿಬೇಕು. ಮುಖ ತೊಳ್ಕೊಂಡು ಮಲ್ಕೊಳ್ಳೋದೇ ಕೆಲಸ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಮ್ಮ ಮಾವ ಒಂದಷ್ಟು ದೇವ್ರ ಬಗ್ಗೆ ಮತ್ತು ಏನೇನೋ ಕಥೆಗಳು ಹೇಳ್ತಾ ಇತ್ತು. 1 ಅವರ್ ಕೂತ್ಕೊಂಡು ಪೇಷನ್ಸಿಂದ ಆ ಸ್ಟೋರಿನೆಲ್ಲ ಕೇಳ್ತಾ ಇದ್ವಿ. ಸೊ ಫೈನಲಿ ನಿದ್ದೆ ಬಂತು ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಅಷ್ಟರಲ್ಲಿ ನಮ್ಮ ವಿಸ್ಕಿ ನೋಡಿ ನಮ್ಮ ನಿಶಾ ಜುಟ್ಟಾಕಿದ್ದಾಳೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಬರ್ಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಷ್ಕಿ ಇಲ್ಲಿಗೆ ಬಮ್ಮ, ಬಾ ಇಲ್ಲಿಗೆ ಬಾಪ, ಬಾ ಇಲ್ಲಿ ಬಾ. ನೋಡಿದ್ವಿ, ನೋಡು ಅವ್ನು ಹೆಂಗೆ ಮಾತು ಕೇಳ್ತಾನೆ ಪಾಪ. ಏನ